ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಇದೊಂದು ವಿಷಯ ನಿಜವಾಗ್ಲೂ ಕೂಡ ಹೇಳಲೇಬೇಕು. ಏಕೆ ಅಂತಂದರೆ ರಕ್ಷಿತನ್ನ ಮತ್ತು ಮಾಡೋರನ್ನ ಇಷ್ಟಪಡುವಂಥವ್ರು ತುಂಬ ಜನ ಇದ್ದೀರ. ನನಗೂ ಕೂಡ ಮಾಡು ಅಂದರೆ ತುಂಬಾ ಪ್ರೀತಿ, ತುಂಬಾ ಅಭಿಮಾನ. ಅದೇ ರೀತಿ ರಕ್ಷಿತಾ ಶೆಟ್ಟಿ ಕಂಡ್ರೂ ಅಷ್ಟೇ ಪ್ರೀತಿ. ರಕ್ಷಿತಾ ಶೆಟ್ಟಿ ಮಾಡುವವರ ಕಾಂಬಿನೇಷನ್ನಲ್ಲಿ ಒಂದು ಸೂಪರ್ ಡೂಪರ್ ಒಂದು ವಿಷಯ ಅನ್ನೋದಕ್ಕಿಂತನೂ ಎಲ್ಲರಿಗೂ ಪ್ರೀತಿಯಿಂದ ಈ ರೀಲ್ನ ನೋಡಿದಾಗ ಪ್ರತಿಯೊಬ್ಬರು ಖುಷಿಪಟ್ಟಿದ್ದಾರೆ. ನಾನಂತೂ ಆ ರೀಲ್ನ ಪದೇ 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 ನೋಡಿದ್ದೀನಿ. ಯಾಕೆ ಅಂತಂದ್ರೆ ಅಷ್ಟು ಇಷ್ಟ ಆಯ್ತು ನನಗೆ. ಯಾಕೆಂದರೆ ನಮ್ಮೆಲ್ಲರಿಗೂ ಗೊತ್ತು ರಕ್ಷಿತಾ ಶೆಟ್ಟಿಯವರಿಗೆ ಸೂರ್ಯವಂಶ, ನಮ್ಮ ವಿಷ್ಣುವರ್ಧನ್ ಸರ್ ಅವರ ಸೂರ್ಯವಂಶ ಮೂವಿಯ ಸೇವಂತಿಯೇ ಸಾಂಗು ಎಷ್ಟು ಇಷ್ಟ ಅಂತ ನಿಮ್ಮೆಲ್ಲರಿಗೂ ಗೊತ್ತು, ನನಗೂ ಗೊತ್ತು. ನಮ್ಮ ರಕ್ಷಿತಾ ಎಷ್ಟೋ ಸ್ಟೇಜ್ಗಳ ಮೇಲೆ ಸೇವಂತಿಯ ಹಾಡು ಹೇಳಿದ್ದಾರೆ. ಸರಿಯಾ, ನಾವು ಕೂಡ ಅದನ್ನು ನೋಡಿ ತುಂಬಾ ಖುಷಿಪಟ್ಟಿದ್ದೀವಿ. ಆದರೆ ಏನು ಗೊತ್ತಾ ವಿಷಯ, ನಮ್ಮ ರಕ್ಷಿತಾ ನಮ್ಮ ಮಾಡು ಇಬ್ಬರು ಸೇರಿ ಆ ಸೇವಂತಿಯೇ ಸಾಂಗಿಗೆ ಒಂದು ರೀಲ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ಯಾರ್ಯಾರು ನೋಡಿಲ್ಲ ಹೋಗಿ ರಕ್ಷಿತಾ ಅವ್ರ ಇನ್ಸ್ಟಾಗ್ರಾಮಲ್ಲಿದೆ ನೋಡಿ. ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಸೂಪರಾಗಿದೆ ಗುರು ಆ ರೀಲ್. ನಿಜವಾಗ್ಲೂ ಕೂಡ ಮಾಡು ಮತ್ತು ರಕ್ಷಿತ್ ಅವರ ಆ ಕಾಂಬಿನೇಷನಲ್ಲಿ ಆ ರೀಲ್ ನೋಡಿ ನನಗಂತೂ ತುಂಬಾ ಖುಷಿ ಆಯಿತು. ನಿಜವಾಗ್ಲೂ ಖುಷಿ ಅನ್ನೋದಕ್ಕಿಂತ ಮನಸ್ಸಿಗೆ ತುಂಬಾ ಹತ್ರ ಆಯಿತು. ಏಕೆ ಅಂತಂದರೆ ಆ ಸೇವಂತಿಯ ಸಾಂಗು ಎಷ್ಟು ಹಿಟ್ಟಾಗಿತ್ತು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು. ಈಗ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಮಾಡು ಮತ್ತು ರಕ್ಷಿತ್ ಅವರ ಸೇವಂತಿಯ ರೀಲ್ ಏನಿದೆ ಅಷ್ಟು ಟ್ರೆಂಡಿಂಗಲ್ಲಿ ಹೋಗ್ತಾ ಇದೆ. 7.5 ಮಿಲಿಯನ್ ವ್ಯೂಸ್ ಹೋಗಿದೆ. ಯೋಚನೆ ಮಾಡಿ, ಹತ್ತತ್ರ 5 ಲಕ್ಷ ಜನ ಆ ರೀಲ್ನ ಲೈಕ್ ಮಾಡಿದ್ದಾರೆ. 5 ಲಕ್ಷ ಜನ ಆ ರೀಲ್ನ ಲೈಕ್ ಮಾಡಿದ್ದಾರೆ. 7.5 ಮಿಲಿಯನ್ ಅಂದರೆ 7.5 ಮಿಲಿಯನ್ ವ್ಯೂಸ್ ಹೋಗಿದೆ ನಮ್ಮ ಮಾಡು ಮತ್ತು ರಕ್ಷಿತ್ ಅವರ ಸೇವಂತಿಯ ರೀಲು. ನೀವೆಲ್ಲರೂ ಹೋಗಿ ನೋಡಿ, ಸೂಪರ್ ಆಗಿದೆ. ನೀವು ಒಂದು ಸರಿ ನೋಡಿ ಆ ರೀಲ್ನ ಸುಮ್ಮನೆ ಇರೋಕ್ಕಾಗಲ್ಲ. ಕನಿಷ್ಠ ಅಂದ್ರೂ 4 ರಿಂದ 5 ಸರಿ ಆ ರೀಲ್ನ ನೋಡ್ತೀರಾ. ಯಾಕೆ ಅಂತಂದರೆ ಅದಷ್ಟು ಪ್ರೆಸೆಂಟ್ ಆಗಿದೆ, ಅಷ್ಟು ಒಂದು ಅಂದರೆ ಯುನೀಕ್ ಆಗಿದೆ. ಅಂದರೆ ತುಂಬ ಮೇಕಪ್ ಇಲ್ಲ, ಒಂದು ಹೆಂಗಿದೆ ಅಂದರೆ ಸೇಮು ನಮ್ಮ ವಿಷ್ಣುವರ್ಧನ್ ಅವರು ಹೇಗೆ ಕಾಣ್ತಾ ಇದ್ರು ಹಾಗೆ ನಮ್ಮ ಮಾಳು ಅವ್ರು ಕಾಣ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ನಮ್ಮ ವಿಷ್ಣುವರ್ಧನ್ ಅವರ ಈ ಒಂದು ಸೇವಂತಿಯೇ ಸಾಂಗು ಆ ಸಿನಿಮಾದಲ್ಲಿ ಎಷ್ಟು ಹಿಟ್ಟಾಗಿತ್ತೋ ನಮ್ಮ ರಕ್ಷಿತಾ ಮಾಳು ಅವರ ಈ ರೀಲ್ ಕೂಡ ಅಷ್ಟೇ ಹಿಟ್ಟಾಗಿದೆ. ನಿಜವಾಗ್ಲೂ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಯಾರ್ಯಾರಲ್ಲ ರಕ್ಷಿತಾ ಮತ್ತು ಮಾಡುವವರ ರೀಲ್ನ ನೋಡಿಲ್ಲ ಹೋಗಿ ನೋಡಿ. ಇಲ್ಲಿ ಅಯ್ಯೋ ನೀವು ರಕ್ಷಿತ್ ಅವ್ರ ಚೊಂಬು ಹಂಗಾಗಿ ಇಷ್ಟೆಲ್ಲ ಬಿಲ್ಡಪ್ ಕೊಡ್ತೀರಾ ಹಂಗೆ ಅಂತ ಕಮೆಂಟ್ ಮಾಡ್ತೀರಿ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಬಟ್ ಆ ರೀಲ್ ನೋಡಿದ್ರೆ ನೀವೇ ಒಪ್ಕೊಳ್ತೀರಾ, ಅಷ್ಟು ಚೆನ್ನಾಗಿದೆ ಆ ರೀಲ್, ಅಷ್ಟು ಸೂಪರಾಗಿದೆ. ನೋಡೋಕ್ಕಂತೂ ಕಣ್ಣಿಗೆ ಹಬ್ಬ ಥರ ಇದೆ. 7.5 ಮಿಲಿಯನ್ ಜನ ನೋಡ್ತಾರೆ ಒಂದು ವೀಕಲ್ಲಿ ಅಂತಂದರೆ ಅದಷ್ಟು ಚೆನ್ನಾಗಿದೆ. ಸರಿಯಾ, ಸೂಪರಾಗಿದೆ. 5 ಲಕ್ಷ ಜನ ಲೈಕ್ ಮಾಡಿದ್ದಾರೆ ಅದನ್ನು, ಸೂಪರಾಗಿದೆ. ನಾನು ಹೇಳ್ತೀನಲ್ವ, ರಕ್ಷಿತಾ ಒಂಥರ ಕಪ್ಪು ಸುಂದರಿ. ನೋಡೋಕ್ಕೆ ಹೆಣ್ಮಗಳು ಕಪ್ಪುಗಿದ್ದರೂ ಕೂಡ ಆ ಲಕ್ಷಣವಾಗಿದ್ದಾಳೆ. ಆ ಮುಖದ ಭಾವನೆಗಳು, ಅವಳೊಂಥರ ಮುದ್ದಾಗಿ ಕಾಣ್ತಾಳೆ. ನಿಜವಾಗ್ಲೂ ರಕ್ಷಿತನ ಯಾರು ಮದುವೆ ಆಗ್ತಾರಲ್ಲ ಹೋಗೋದಿಲ್ಲ, ತುಂಬ ಪುಣ್ಯವಂತರು ಅಂತಲೇ ಹೇಳ್ಬೋದು. ಏಕೆಂದರೆ ಅವಳೊಂಥರ ಕ್ಯೂಟಾಗಿ ಅವಳಿಗೊಂದು 24 ವಯಸ್ಸಾಗಿದ್ದರೂ ಕೂಡ ಚಿಕ್ಕ ಹುಡುಗಿ ಥರ ಇದ್ದಾಳೆ. ಅವಳು ಏನೇ ಮಾಡಿದ್ರೂ ಕೂಡ ಅದನ್ನು ಹಾಟ್ಲಿ ಮಾಡ್ತಾಳೆ. ಹಾಗಾಗಿನೇ ಅದು ಚೆನ್ನಾಗಿ ಕಾಣಿಸೋದು. ಅವಳು ನೋಡಿ ಆ ರೀಲ್ ನೀವು ನೋಡಿದ್ರೆ ಮೇಕಪ್ ಇಲ್ಲ, ತುಂಬಾ ಒಂದು ಹಳ್ಳಿ ಹುಡುಗಿ ಥರ ತುಂಬಾ ಸಿಂಪಲ್ಲಾಗಿ ಮಾಡಿರುವಂತಹ ರೀಲು ಮಾತ್ರ ಅದು ನೋಡೋಕ್ಕೆ ಕಣ್ಣಿಗೆ ಹಬ್ಬ. ಇಷ್ಟೊಂದು ಬಿಲ್ಡಪ್ ಕೊಡ್ತಿದ್ದೀನಿ ಅಂತ ಅಂದ್ಕೋಬೇಡಿ, ಅಷ್ಟು ಚೆನ್ನಾಗಿದೆ, ಸೂಪರಾಗಿದೆ. ಆಯಿತಾ, ನಾನು ರಕ್ಷಿತನ ಫ್ಯಾನೋ ಇಲ್ಲ ರಕ್ಷಿತನ ಸಪೋರ್ಟ್ ಹಂಗೆಲ್ಲ ಇಲ್ಲ. ಯಾಕೆಂದರೆ ನನಗೆ ಮಾಡು ಅಂದರೆ ಎಷ್ಟು ಪ್ರೀತಿ ನಿಮ್ಮೆಲ್ಲರಿಗೂ ಗೊತ್ತು. ಮಾಡು ರಕ್ಷಿತ ಇಬ್ಬರು ಕೂಡ ನನಗೆ ಇಷ್ಟಪಟ್ಟು ಅವರಿಬ್ಬರು ಆ ರೀಲ್ ನೋಡಿ ನಿಜವಾಗ್ಲೂ ಕೂಡ ಅದ್ರ ಬಗ್ಗೆ ವಿಡಿಯೋ ಮಾಡಲೇಬೇಕು ಅಂತ ಮಾಡ್ತಾಯಿದ್ದೀನಿ. ಯಾಕೆಂದರೆ ಆ ರೀಲ್ ಅಷ್ಟು ಪ್ರೆಸೆಂಟೇಬಲ್ ಆಗಿದೆ, ನೋಡೋಕ್ಕೆ 2 ಕಣ್ಣು ಸಾಲದು. ಯಾರ್ಯಾರೆಲ್ಲ ಸೇವಂತಿಯೇ ನಮ್ಮ ರಕ್ಷಿತಾ ಮಾಡುವವರ ರೀಲ್ನ ನೋಡಿಲ್ಲ, ನಮ್ಮ ರಕ್ಷಿತಾ ಅವ್ರ ಇನ್ಸ್ಟಾಗ್ರಾಮಲ್ಲಿದೆ, ಹೋಗಿ ನೋಡಿ, ಸೂಪರಾಗಿದೆ. ನೀವು ನೋಡಿದ್ರೆ ಕಳೆದೋಗ್ತೀರಾ. ಇದು ವಿಡಿಯೋ ರ್ಯಾಂಡಮ್ ಆಗಿ ಮಾಡಿದ್ದು, ಯಾಕೆಂದರೆ ನನಗೆ ಆ ರೀಲ್ ಇಷ್ಟ ಆಯಿತು. ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ರಕ್ಷಿತಾ ಮತ್ತು ಮಾಡುವವರ ಸೇವಂತಿಯ ರೀಲು ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ. ಬಾಯ್.